प्रभु, हे प्रभु, हे हरि राम कृष्ण जगन्नाथ प्रेमानंद, ये क्या हुआ? ನೀವು ಹ್ಯಾಪಿಯಾಗಿ ಕಾರ್ನ ಡ್ರೈವ್ ಮಾಡ್ತಾ ಇರ್ತೀರಾ, ಸಡನ್ ಆಗಿ ಅಲ್ಲೊಂದು ರೋಡಲ್ಲಿ ವಾಟರ್ ಪ್ಯಾಚ್ ಕಾಣಿಸುತ್ತೆ. ಆ ಟೈಮಲ್ಲಿ ನಿಮಗೆ ಒಂದು ಥಾಟ್ ಬರುತ್ತೆ, ಕಾರ್ನ ನಾನು ಡ್ರೈವ್ ಮಾಡ್ಬೋದಾ ಬೇಡವಾ ಅಂತ ಹೇಳ್ಬಿಟ್ಟು. ಬಟ್ ಈ ಕೇಸಲ್ಲೂ ಕೂಡ ಕೆಲವರು ರಿಸ್ಕ್ ತಗೊಂಡು ಕಾರ್ನ ಡ್ರೈವ್ ಮಾಡ್ತಾರೆ. ಅದಾದ್ಮೇಲೆ ಆಕ್ಚುಯಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು. ಹಾಗಿದ್ರೆ ಈ ರೀತಿಯಾದಂತ ರೋಡ್ ಕಂಡೀಷನ್ ಅಲ್ಲಿ ನೀವು ಕಾರ್ನ ಡ್ರೈವ್ ಮಾಡಬಹುದಾ? ಬೇಡ. ಯಾಕಂದ್ರೆ ಈ ರೀತಿಯಾದಂತ ರೋಡ್ ಕಂಡೀಷನ್ ಅಲ್ಲಿ ನೀರಿನ ಆಳ ಕಡಿಮೆ ಇದ್ರೂ ಅಪೋಸಿಟ್ ಬರುವಂತ ವೆಹಿಕಲ್ ಗಳಿಂದ ನೀರು ಫ್ಲಾಶ್ ಆಗಿ ನಿಮ್ಮ ಎಂಜಿನ್ ಗೆ ವಾಟರ್ ಎಂಟ್ರಿ ಆಗಬಹುದು. ವಾಟರ್ ಲೆವೆಲ್ ಅನ್ನೋದು ಗ್ರೌಂಡ್ ಇಂದ ಫ್ಲೋರ್ ಲೆವೆಲ್ ಇತ್ತು ಅಂತ ಹೇಳಿದ್ರೆ ಇದನ್ನ ಎ ಲೆವೆಲ್ ಫ್ಲಡ್ ಅಂತ ಕರಿತೀವಿ. ಇದರಲ್ಲಿ ಸಸ್ಪೆನ್ಷನ್ ಪಾರ್ಟ್ ಹಾಗೆ ಎಕ್ಸಾಸ್ಟ್ ಸಿಸ್ಟಮ್ ಗಳು ಫೇಲ್ಯೂರ್ ಆಗುವ ಚಾನ್ಸಸ್ ಇರುತ್ತೆ. ಈ ವಾಟರ್ ಲೆವೆಲ್ ಏನಾದ್ರು ಡ್ಯಾಶ್ ಬೋರ್ಡ್ ವರೆಗೂ ಇದೆ ಅಂತ ಹೇಳಿದ್ರೆ ಅದನ್ನ ಬಿ ಲೆವೆಲ್ ಫ್ಲಡ್ ಅಂತ ಕರಿತೀವಿ. ಈ ಕೇಸ್ಗಳಲ್ಲಿ ಎಂಜಿನ್ ಫೇಲ್ಯೂರ್ ಆಗಬಹುದು, ಹಾಗೆ ಒಂದು ಎಲೆಕ್ಟ್ರಿಕಲ್ ಫೇಲ್ಯೂರ್ಸ್ ಕೂಡ ಆಗಬಹುದು. ಇನ್ ಕೇಸ್ ವೆಹಿಕಲ್ ಅನ್ನೋದು ಕಂಪ್ಲೀಟ್ ಆಗಿ ಮುಳುಗಿದ್ರೆ ಕಾರ್ನ ಎಲ್ಲಾ ಪಾರ್ಟ್ ಗಳು ಡ್ಯಾಮೇಜ್ ಆಗಬಹುದು. ಇದನ್ನ ಲೆವೆಲ್ ಸಿ ಫ್ಲಡ್ ಅಂತ ಕರಿತೀವಿ. ಪಾರ್ಕ್ ಮಾಡಿರೋ ಕಾರ್ ಏನಾದ್ರು ಫ್ಲಡ್ ಆದ್ರೆ ಅದನ್ನ ನೀವು ಸ್ಟಾರ್ಟ್ ಮಾಡಬಹುದಾ? ಇಲ್ಲ, ಇದರಿಂದ ಡ್ಯಾಮೇಜಸ್ ಇನ್ನೂ ಸಿವಿಯರ್ ಆಗುತ್ತೆ. ಅಂತ ಕೇಸ್ಗಳಲ್ಲಿ ನೀವು ಮಾರುತಿ ಆನ್ ರೋಡ್ ಸರ್ವಿಸ್ಗೆ ಕಾಲ್ ಮಾಡಿದ್ರೆ ನಿಮ್ಮ ಕಾರನ್ನ ನಾವು ಟೋಯಿಂಗ್ ಸರ್ವಿಸ್ ನ ಮೂಲಕ ರಿಸೀವ್ ಮಾಡ್ತೀವಿ. ಈ ಮಾನ್ಸೂನ್ ಟೈಮ್ ಅಲ್ಲಿ ನಿಮಗೆ ಬೋನಸ್ ಟಿಪ್ ಏನಂತ ಹೇಳಿದ್ರೆ ಟೈರ್ ಗಳ ಕಂಡೀಷನ್ ನೀವು ಚೆಕ್ ಮಾಡ್ಕೋತಾ ಇರಬೇಕು. ಇನ್ ಕೇಸ್ ಟೈರ್ ಏನಾದ್ರು ವೇರ್ ಆಗಿತ್ತು ಅಂತ ಹೇಳಿದ್ರೆ ನೀವು ಡ್ರೈವ್ ಮಾಡಬೇಕಾದ್ರೆ ಸ್ಟೇರಿಂಗ್ ಕಂಟ್ರೋಲ್ ಸಿಗೋದಿಲ್ಲ, ಅದೇ ರೀತಿಯಾಗಿ ವೆಹಿಕಲ್ ಸ್ಲೈಡ್ ಕೂಡ ಆಗಬಹುದು. ಸೊ ನೆಕ್ಸ್ಟ್ ಟೈಮ್ ಇಂದ ಫ್ಲಡೆಡ್ ವಾಟರ್ ಪ್ಯಾಚಸ್ ನೋಡಿದ್ರೆ ಈ ಟಿಪ್ಸ್ ಗಳನ್ನ ಫಾಲೋ ಮಾಡಿ. ಯಾಕೆಂದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ರಿಪೇರ್. ಸ್ಟೇ ಸೇಫ್. ಇದಾಗಿಯೂ ನಿಮ್ಗೆ ಏನಾದ್ರು ಹೆಲ್ಪ್ ಬೇಕಾಗಿದ್ರೆ ನಮ್ಮ ಕಲ್ಯಾಣಿ ಮೋಟರ್ಸ್ ಯಾವಾಗ್ಲೂ ನಿಮ್ ಜೊತೆ ಇರುತ್ತೆ. ಥ್ಯಾಂಕ್ ಯು.